Darling, sweetheart, oh my love. Idiot! Get out, you fool! ಶೋಭಾ, ನಾಳೆ ಮದುವೆ ಆಗೋ ಗಂಡನ ಹೀಗೆಲ್ಲ ಮಾತಾಡೋದು. ನೀನು ಹೀಗೆಲ್ಲ ಹೀರಾ ಮಾನ ಅಂದೆ ಅಂತೇನಾ? ನಮ್ಮಣ್ಣ ಅವನ ಮಗನ್ನ ಇಲ್ಲಿ ಕಳ್ಸಿರೋದು. ಅವನ್ಯಾಕೆ ನಾನು ಡಿಸ್ಟರ್ಬ್ ಮಾಡ್ಬೇಕು? ಡಿಸ್ಟರ್ಬ್ ಮಾಡದೆ ಲವ್ ಮಾಡೋದು ಹೇಗೋ. ಅಪ್ಪ ಅಪ್ಪ, ನಂಗಿದೆಲ್ಲ ಹಿಡ್ಸೋಲ್ಲ. ಅವನು ಊರಿಗೆ ಹೋಗು ಅಂತ ಹೇಳಿ. ಅವನೇನು ಅನ್ನಕ್ಕಿಲ್ದೆ ನಿನ್ನ ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡೇನೆ. ನಮ್ಮಣ್ಣ ಹೆಜ್ಜೆಗೆ 1000 ಒಳೆ ಕೊಟ್ರು, ಹಾಕೊಟ್ರು. ಮಗುನು ಒಂದ್ ಕಡೆ ಕಳ್ಸೋನಲ್ಲ. ಏನೋ ತಂಗಿ ಅಂತ ನನ್ನ ಕಾಗದಕ್ಕೆ ಗೌರವ ಕೊಟ್ಟು ಕಳಿಸಿದ್ರೆ ಬಾಯಿ ಬಂದಾಗೆಲ್ಲ ಅಂತೀಯೇನೆ ಅವನ್ನ. ಬಾಯಿ ಬಂದಾಗೆಲ್ಲ ಅಂತೀಯೇನೆ ನಾನು. ಅತ್ತೆ, ಅವಳು ನನ್ ಕಂಡು ಇಷ್ಟ ಇಲ್ಲ, ನಾನು ಊರಿಗೆ ಹೋಗ್ತೀನಿ. ಸುಬ್ಬು, ನೀನ್ ಸ್ವಲ್ಪ ಸುಮ್ನಿರೋ, ಅದೆಲ್ಲ ನಾನ್ ನೋಡ್ಕೋತೀನಿ. ನೋಡ್ಕೋತೀಯ? ಶೋಭಾ, ಈ ವರ್ಷ ನಿನ್ ಮದುವೆ ಮಾಡ್ಬೇಕು ಅಂತ ನಾನು ನಿಮ್ಮಮ್ಮ ಡಿಸೈಡ್ ಮಾಡಿ ಆಗಿದೆ. ಆ ಬ್ರಹ್ಮನೇ ಅಡ್ಡ ಬಂದ್ರು ನನ್ಗೆ ಈ ಮದ್ವೆ ಇಷ್ಟವಿಲ್ಲಪ್ಪ. ಯಾಕೆ? ವೈ? ಪ್ರಾಪರ್ ರೀಸನ್ ಕೊಡು. ನನ್ಗೆ ಅವನ ಕಂಡ್ರೇನೆ ಆಗೋಲ್ಲಪ್ಪ. ಯಾಕೆ? ಇವನೇನೇ ಆಗಿದ್ದಾನೆ? ಏನೇ ಆಗಿದ್ದೀನಿ? ಮುದ್ದಾಗಿಲ್ವಾ? ಅಪ್ಪ, ನಾನಾಗಲೇ ಒಬ್ಬರಿಗೆ ಮನಸ್ಕೊಟ್ಬಿಟ್ಟಿದ್ದೀನಪ್ಪ. ಅಯ್ಯೋ ಅತ್ತೆ, ಅತ್ತೆ, ನಾ ಸತ್ತೆ. ಈಗ ನಂಗಿರೋ ಒಂದೇ ದಾರಿ, ಸೂಯಿಸೈಡ್. ಏನೋ ಬಂತು ನಿನ್ಗೆ? ಸುಬ್ಬು, ಪ್ರೇಮ ಅನ್ನೋದು ಪವಿತ್ರವಾದದ್ದು. ಯಾರಾದ್ರೂ ಪರಸ್ಪರ ಪ್ರೀತಿಸಿದ್ರೆ ಅದಕ್ಕೆ ಅಡ್ಡಿಬಹುದು ರಾಕ್ಷಸನ ಪಾಪ ಕೂಡ. ಇಟ್ ಈಸ್ ಎ ಸಿನ್. ಶಭಾಡಿಯ, ಹೋಗು, ನಿನ್ ಲವರ್ ಕರ್ಕೊಂಡು. ಈಗಲೇ? ಯಾಕೆ? ಬೇಡಪ್ಪ. ಇವತ್ತೇ ಎರಡು ಒಂದು ಡಿಸೈಡ್ ಆಗಿ ಹೋಗ್ಬಿಡ್ಬೇಕು. ಅಪ್ಪ, ಹೋಗು. ಹೋಗ್ತೀನಿಪ್ಪ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾಳೆ ಕಿಲ್ಲಿಯಲ್ಲಿ ನಾನು ಊರಿಗೆ ಹೋಗ್ತೀನಿ. ಯಾಕೋ ಸುಬ್ಬ ಕೋಪ ಮಾಡ್ಕೋತೀಯಾ? ಆಗ್ಲೇ ಅವ್ನು ಮದ್ವೆ ಆಗ್ಬೇಕೇನೋ? ನಮ್ ಶೋಭಂಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ. ಅದನ್ನ ರಾತ್ರಿ ನಿನ್ನೆ ಧ್ಯಾನ ಮಾಡ್ತಾ ಇರ್ತಾಳೆ. ನಿನ್ ಫೋಟೋ ಹಿಡ್ಕೊಂಡೇ ನಿದ್ದೆ ಮಾಡೋದು. ಅಣ್ಣಗೊಂದ್ಸಲ ಹೇಳ್ಬಿಟ್ಟು ಊರಿಗೆ ಅಂತ ಕಾಗದ ಬರ್ದಿಲ್ಲ, ಅವೆಲ್ಲ ಬುರುಡೆ ತಾನೆ. ಮಾತಾಡೇ ಭಾಗೀರಥಿ. ಯಾರು ಮಾತಾಡಿದ್ರೇನು, ಯಾರು ನೇತಾಡಿದ್ರೇನು? ಇಟ್ಟೆಲ್ಲ ಇನ್ಸಲ್ಟ್ ಆದ್ಮೇಲೆ ಮುಖ್ಯ ತಪ್ಪು ನಂದು. ಅವಳು ನನ್ನ ಲವ್ ಮಾಡ್ತಾವಳು ಎಲ್ಲೋ ಅಂತ ತಿಳ್ಕೊಂಡು ನಾನು ಅವಳು ಪ್ರೀತಿಸಿದ್ದು. ಕ್ಯಾನ್ಸಲ್ಡ್ ಮಾವ, ಬರ್ತೀನಿ. ಕ್ಯಾನ್ಸಲ್ಡ್ ಅತ್ತೆ, ಬರ್ತೀನಿ. ಸುಬ್ಬು, ಸುಬ್ಬು, ಅಯ್ಯೋ. ಅಮ್ಮ, ನಿತ್ಯ ನೀನು ಈ ಬಿಸಿಲಿನಲ್ಲಿ ಅಷ್ಟು ದೂರಿಂದ ಬುತ್ತಿ ಹೊತ್ಕೊಂಡು ಬರೋದು ಹೋಗೋದು ನೋಡಿದ್ರೆ ತುಂಬಾ ಆಗುತ್ತೆ. ನಾಳೆಯಿಂದ ನಾಳೆ ಮನೆಗೆ ಬಂದ್ಬಿಡ್ತೀನಿ. ಅಮ್ಮನ ಮೇಲೆ ಅಷ್ಟೊಂದು ಮರ್ಕ ಇದ್ರೆ ಬೇಗ ಒಂದು ಮದುವೆ ಮಾಡ್ಕೊಂಡ್ಬಿಡು. ಯಾಕಮ್ಮ, ಸ್ವತಂತ್ರವಾಗಿ ಹಕ್ಕಿ ಹಾಗೆ ಹಾರಾಡ್ಕೊಂಡಿರೋದು ನಿನಗೆ ಇಷ್ಟ ಅಲ್ವೇನು? ಹಾಗಲ್ಲ ಬಸವ, ಹೊರಗಡೆಯಿಂದ ದುಡಿದು ದಣದು ಬರೋ ನಿನ್ನ ನೆಮ್ಮದಿಯಿಂದ ನೋಡ್ಕೊಳ್ಳೋದಕ್ಕೊಬ್ಬಳು ಬಿಡ್ದೆ. ನಾನ್ ತಾನೇ ಎಷ್ಟು ದಿನ ಹೀಗೆ ಗಟ್ಟುಮುಟ್ಟಾಗಿರ್ತೀನಿ. ಅದಕ್ಕೋಸ್ಕರ ಆದ್ರೂ ನೀನ್ ಏನೇ ಹೇಳಿದ್ರು ನನಗೆ ಮದುವೆನೂ ಬೇಡ, ಹೆಂಡತಿನೂ ಬೇಡ. ನಿಂಗ್ ಹೆಂಡತಿ ಬೇಡದೆ ಇರ್ಬೋದು, ನಂಗೆ ಸೊಸೆ ಬೇಕು. ಸೊಸೆಗಿಂತ ಮೊದಲು ನಮ್ಮ ಮನೆಗೆ ಒಬ್ಬ ಅಳಿಯ ಬರಬೇಕು. ಅದ್ರ ಕಡೆ ಗಮನ ಕೊಡು. ಮನೆಗೆ ಹಿರಿ ಮಗ ನೀನು. ಅದಕ್ಕೋಸ್ಕರನೇ ನನ್ನ ಕರ್ತವ್ಯ ಮುಖ್ಯ. ಒಂದು ಒಳ್ಳೆ ಗಂಡು ನೋಡಿ ಲಕ್ಷ್ಮಿಗ್ ಮದುವೆ, ಒಂದು ಒಳ್ಳೆ ಹೆಣ್ಣು ನೋಡಿ ಶಂಕರಿಗೂ ಮದುವೆ. ನೀನು ಬೀದಿ ಬಸವ. ಸಾಕ್ ನಡಿಯ.